ಕೊಡುವಂತಹ ವಿಷಯ ಯಾವುದು ಅಂತಂದರೆ, ನೀವು ಯಾವ ರೀತಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೋ ಅದೇ ರೀತಿ ಆ ಒಂದು ಪ್ರಾಪರ್ಟಿಯ ಮೇಲೆ ಯಾವುದೇ ಋಣ ಭಾರಗಳಿದೆಯಾ ಏನು, ನೀವು ಕೊಂಡುಕೊಳ್ಳೋಕ್ಕಿಂತ ಮುಂಚೆ ಆ ಋಣ ಭಾರಗಳೇನಾದ್ರೂ ಇದ್ದಂಥ ಪಕ್ಷದಲ್ಲಿ ಅದರಿಂದ ನಿಮಗೆ ಲಾಸ್ ಆಗುವ ಸಾಧ್ಯತೆ ಇರುತ್ತೆ. ಅದರಿಂದ ಋಣ ಭಾರಗಳ ಬಗ್ಗೆ ತಿಳಿದುಕೊಳ್ಳುವುದು ಅವಶ್ಯಕತೆವಾಗಿರುತ್ತೆ. ಅಂದರೆ ಲಯಬಿಲಿಟೀಸ್ ಏನಿದೆ, ಒಂದು ಪ್ರಾಪರ್ಟಿಯ ಮೇಲೆ ಲಯಬಿಲಿಟೀಸ್ ಏನಿದೆ ಅಂತ ತಿಳ್ಕೊಬೇಕಾಗತ್ತೆ. ಆ ತಿಳ್ಕೊಬೇಕಾದ್ರೆ ನೀವು ಯಾವ್ಯಾವ ಒಂದು ಅಂಶಗಳನ್ನ ನಿಮಗೆ ಬೆಳಕಿಗೆ ಬರುತ್ತೆ ಅಂತ ಅಂದರೆ, ಒಂದು ಆ ಪ್ರಾಪರ್ಟಿ ಏನಾದ್ರೂ ಆ ಸ್ವತ್ತನ್ನ ಏನಾದ್ರೂ ಆ ವ್ಯಕ್ತಿ ಆಧಾರ ಮಾಡಿದ್ದಾನ ಅಂತ ನೋಡ್ಬೇಕಾಗತ್ತೆ. ಆಧಾರ ಮಾಡಿದಂದ್ರೆ ಯಾರಿಗಾರು ಮಾರ್ಟ್ಗೇಜ್ ಮಾಡಿದ್ದಾನ, ಈ ಮಾರ್ಟ್ಗೇಜ್ ಮಾಡಿಬಿಟ್ಟು ನನ್ನ ಹತ್ರ ಬಂದು ಅದನ್ನ ತೀರಿಸ್ಲಿಕ್ಕಾಗ್ಲಿಲ್ಲ, ಸೊ ಹೀಗಾಗಿ ಅದನ್ನ ಕೊಡಿ ಹೀಗೆ ಅಂತ ನನಗೆ ಮಾರಾಟ ಮಾಡ್ತಾ ಇದ್ದಾನ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆಧಾರ ಆದ್ಮೇಲೆ ಭೋಗ್ಯ ಬರುತ್ತೆ. ಅವನನ್ನ ನೀವು ನೋಡ್ಬೇಕಾದ್ರೆ ಭೋಗ್ಯನೂ ಮಾಡಿರ್ತಾನೆ. ಈಗ ಯಾವುದೇ ಒಬ್ಬ ವ್ಯಕ್ತಿ ಬೇರೆಯವ್ರಿಗೆ ಭೋಗ್ಯ ಮಾಡಿಬಿಟ್ಟು ಮತ್ತೆ ನಾನು ಇದು ನನ್ನ ಹತ್ರ ಪತ್ರ ಇದೆ, ಸೊ ನಾನು ನಿನಗೆ ಮಾರಾಟ ಮಾಡ್ತೀನಿ ತಗೊಳ್ಳಿ ಅಂತಾನೆ ಹೇಳ್ಬೋದು. ಅವನ ಭೋಗ್ಯನೂ ಮಾಡಿದಾನ ಏನು ಅನ್ನೋದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ಪತ್ರಗಳಿರುತ್ತೆ, ನನ್ನ ಹತ್ರ ಸೇಲ್ ಡೀಡ್ ಇದೆ, ಸೇಲ್ ಡೀಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ಟು ಅದನ್ನ ಪ್ಲೆಡ್ಜ್ ಮಾಡಿ ನಾನು ಸಾಲ ತಗೊಂಡಿರ್ಬೋದು. ಆ ಥರ ಸಾಲ ತಗೊಂಡಿದ್ದಾನ ಅನ್ನೋದ್ರ ಸಹ ಗಮನಕ್ಕೆ ನಾವು ತೆಗೆದುಕೊಂಡು ನೋಡ್ಬೇಕಾಗತ್ತೆ. ಅದೇ ರೀತಿ ಯಾವುದಾದರೂ ನ್ಯಾಯಾಲಯದಲ್ಲಿ ಡಿಕ್ರಿ ಆಗಿರುತ್ತೆ, ಅಂದ್ರೆ ಇವನು ಋಣಗಾರ ಆಗಿರ್ತಾನೆ, ಆ ಡಿಕ್ರಿ ಆಗೋಗಿರುತ್ತೆ, ಅದ್ರ ಬಗ್ಗೆ ಇವನು ದುಡ್ಡನ್ನು ಕಟ್ಟಿರಲ್ಲ, ಸೊ ಈ ಒಂದು ಪ್ರಾಪರ್ಟಿ ಮೇಲೆ ಡಿಕ್ರಿ ಆಗಿದೆಯಾ ಏನು ಅನ್ನೋದ್ರ ಬಗ್ಗೆ ನೋಡ್ಬೇಕಾಗತ್ತೆ. ಮತ್ತೆ ಕಂದಾಯ ಕಟ್ಟಿದಾನ, ಯಾವ್ದಾದ್ರು ಟ್ಯಾಕ್ಸ್ ಏನಾದ್ರು ಬಾಕಿ ಉಳಿಸ್ಕೊಂಡಿದ್ದಾನ, ಎಷ್ಟು ವರ್ಷದಿಂದ ಉಳಿಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆನೂ ನೋಡ್ಬೇಕಾಗತ್ತೆ. ಜೊತೆಗೆ ನೀರು ಮತ್ತೆ ವಿದ್ಯುತ್, ಈಗ ವಿದ್ಯುತ್ ಮತ್ತೆ ನೀರು ಬಗ್ಗೆ ಅವನು ಬಾಕಿ ಉಳಿಸ್ಕೊಂಡಿದ್ದಾನ ಅಂತನೂ ಸಹ ನೋಡ್ಬೇಕಾಗತ್ತೆ. ಈಗ ನಾನು ಹೇಳಿದ ಪ್ರಕಾರ ಒಂದು ಆಧಾರ ಮತ್ತೆ ಭೋಗ್ಯ ಅನ್ನೋದನ್ನ ನೀವು ನೋಡ್ಬೇಕು ಅಂತ ಅಂದ್ರೆ ಎಲ್ಲಿ ಹೋಗಿ ನೋಡ್ತೀರಾ ಅಂತ ಅಂದ್ರೆ, ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಹೋಗಿ ಒಂದು ಎನ್ಕಂಬೆನ್ಸ್ ಸರ್ಟಿಫಿಕೇಟ್ ನ ತಗೋಬೇಕು. ಒಂದು 30 years ಎನ್ಕಂಬೆನ್ಸ್ ಸರ್ಟಿಫಿಕೇಟ್ ತಗೊಂಡ್ರೆ ಅಲ್ಲಿ ಅವರಿಗೆ ಯಾರ ಮೇಲೆ ಎಲ್ಲಿ ಅಡಮಾನ ಮಾಡಿದ್ದಾನೆ, ಬ್ಯಾಂಕ್ನಲ್ಲಿ ಇಟ್ಟಿದ್ದಾನ, ಬ್ಯಾಂಕಿಗೆ ಆಧಾರ ಮಾಡಿ ಸಾಲ ತಗೊಂಡಿದ್ದಾನ, ಮತ್ತೆ ಇನ್ನೊಬ್ಬನಿಗೆ ಭೋಗ್ಯ ಮಾಡಿದಾನ ಅನ್ನೋದ್ರ ಬಗ್ಗೆ ಅಲ್ಲಿ ಮಾಹಿತಿ ನಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು ಹಕ್ಕುಪತ್ರಗಳ ಮೇಲೆ ಸಾಲ ಅಥವಾ ಏನಾದ್ರು ಮಾಡಿದಾನ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ, ಈಗ ನೀವು ಆ ವ್ಯಕ್ತಿಗೆ ನಿನ್ನ ಒರಿಜಿನಲ್ ಪತ್ರ ಎಲ್ಲಿದೆ ಅಂತ ಕೇಳಬೇಕಾಗತ್ತೆ. ಒರಿಜಿನಲ್ ಪತ್ರ ಎಲ್ಲಿದೆ ಅಂತ ಕೇಳಿದಾಗ ಅವನು ಒರಿಜಿನಲ್ ಪತ್ರ ಸದ್ಯಕ್ಕೆ ನನ್ನ ಹತ್ರ ಎಲ್ಲ ಕಳೆದೋಗ್ಬಿಟ್ಟಿದೆ ಹಾಗೆ ಹೀಗೆ ಅಂದಾಗ ಅಲ್ಲೊಂದು ಸಂಶಯ ಅಂತ ಬರುತ್ತೆ. ಇವನೇನಾದ್ರೂ ಬೇರೆಯವ್ರಿಗೆ ಆ ಒಂದು ಹಕ್ಕು ಪತ್ರನ ಇಟ್ಟು ಸಾಲ ತಗೊಂಡಿದ್ದಾನೋ ಏನೋ, ಅದರಲ್ಲೂ ಸಹ ಇದು ಹೊರೆ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಇಂಥ ಒಂದು ವಿಷಯದಲ್ಲೂ ಸಹ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಅಂಶ ಅಂತಾನೆ ಹೇಳ್ಬೋದು. ಇನ್ನು 4ನೇದು, ಯಾಕೆಂದ್ರೆ ಯಾವುದೇ ನ್ಯಾಯದ ಡಿಕ್ರಿ ತಗೊಂಡಿದ್ದಾನ ಏನು ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕು. ಈಗ ಇದನ್ನ ನಾವು ಯಾವ್ದಾದ್ರು ಒಬ್ಬ ಅಡ್ವೊಕೇಟ್ಸ್ ಹತ್ರ ಹೋಗ್ಬಿಟ್ಟು ಈ ತರ ಒಂದು ಪ್ರಾಪರ್ಟಿ ತಗೋಬೇಕು ಅಂತಿದ್ವಿ, ಇದ್ರ ಮೇಲೆ ಏನಾದ್ರು ಋಣ ಇದೆಯಾ ನೋಡಿ, ಕೋರ್ಟಲ್ಲಿ ಏನಾದರೂ ಕೇಸ್ ಫೈಲ್ ಮಾಡಿದ್ರಾ, ಇಲ್ಲ ಅವರು ಎಗೇನೆಸ್ಟ್ ಆಗಿ ಮಾಡಿದ್ರಾ ಅನ್ನೋದನ್ನ ನೋಡಿ ನಮಗೆ ವಿಷಯ ತಿಳಿಸಿ ಅಂದರೆ ಆಟೋಮೆಟಿಕ್ ಆಗಿ ಅಲ್ಲಿಂದ ಸಿಗುತ್ತೆ. ಮತ್ತೆ ಕಂದಾಯಕ್ಕೂ ಸಹ ಅಷ್ಟೇನೆ, ಮತ್ತೆ ನೀರು ಮತ್ತು ಒಂದು ವಿದ್ಯುತ್ ಅಷ್ಟೇನೆ. ಅದನ್ನು ಒಂದು ಕಾರ್ಪೊರೇಷನ್ಗೆ ಹೋದ್ರು ಸಹ ಅಲ್ಲಿ ಅವನು ಏನು ಮಾಡಿದ್ದಾನೆ, ಅಕಸ್ಮಾತ್ ಕಟ್ಟಿಲ್ವಾ, ಕಂದಾಯ ಬಾಕಿ ಇಟ್ಕೊಂಡಿದ್ದಾನ, ಇವೆಲ್ಲವೂ ಸಹ ನಮಗೆ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಅಂಶಗಳನ್ನ ನಾವು ಯಾವ್ಯಾವ ಒಂದು ಆ ಪ್ರಾಪರ್ಟಿಯ ಮೇಲೆ ಯಾವ ಋಣಭಾರಗಳಿದೆ ಅನ್ನೋದನ್ನ ತಿಳ್ಕೊಳ್ಳುವ ಮೂಲಕ, ಅದು ಒಂದು ವೇಳೆ ಋಣಭಾರ ಇದೆ ಅಂದಾಗ ಕೈ ಹಾಕ್ಲಿಕ್ಕೆ ಹೋಗಬೇಡಿ. ಅದನ್ನ ಯಾವ ರೀತಿ ಇದು ಋಣ ಇದೆ, ಸೊ ಅವನ ಆ ಪ್ರಾಪರ್ಟಿ ತೆಗೆದುಕೊಂಡು ನಾವು ತೊಂದರೆ ಅನುಭವಿಸೋದಕ್ಕಿಂತ ಮುಂಚೆ ಆ ಯಾವ ಪ್ರಾಪರ್ಟಿ ಬೇಡ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಯಾಕೆಂದ್ರೆ ನಿಮಗೆ ಈ ಋಣಭಾರಗಳು ಯಾವ್ಯಾವ್ದಂತ ಗೊತ್ತಿದ್ರೆ ಇದ್ರ ಬಗ್ಗೆ ಮಾಹಿತಿನ ತೆಗೆದುಕೊಂಡು ಯಾವುದೇ ಪ್ರಾಪರ್ಟಿನ ತೆಗೆದುಕೊಳ್ಳಕ್ಕೆ ಮುನ್ನಾಗಿ.